ವೀಣಾ ಕಾಶಪ್ಪನವರ ಜೊತೆ ಅವನ್ನ ನಾನು ಮಾತಾಡ್ತೇನೆ. ಮೇಡಮ್, ಇವತ್ತು ಬೆಳಗ್ಗೆ ಸಿಎಂ ನಿವಾಸ ಬಳಿ ಈಗ ತಮ್ಮ ಬೆಂಬಲಿಗರು ಬಂದು ವೀಣಾ ಕಾಶಪ್ಪನ ಟಿಕೆಟ್ ಕೊಡಬೇಕು ಅಂತ ಮನವಿಯನ್ನು ಕೂಡ ಮಾಡಿರುವಂಥದ್ದು. ತಾವೇನು ಹೇಳ್ತೀರಿ ಮೇಡಮ್? ಈಗ ಸಿಎಂ ಭೇಟಿಗೆ ಬಂದಿರಾ, ಮತ್ತೆ ಕಾರ್ಯಕರ್ತರು ಮಾತಾಡ್ಸೋ ಕೂಡ ಬಂದಿದ್ದೀರಾ ಅಂತ. ಇವತ್ತು ಮಾಧ್ಯಮದ ಮೂಲಕ ನನಗೂ ಗೊತ್ತಾಗಿದ್ದು, ಇವತ್ತು ನನ್ನ ಬೆಂಬಲಿಗರು ಮುಖ್ಯಮಂತ್ರಿಗಳ ಮನೆ ಮುಂದೆ ಬಂದು ಇವತ್ತು ಘೋಷಣೆಯನ್ನು ಕೂಗ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಇನ್ನ 2 ದಿನ ಬಾಕಿ ಇದೆ. ಇನ್ನು ಯಾವ ಅಭ್ಯರ್ಥಿನೂ ಕೂಡ ಆಯ್ಕೆ ಮಾಡಿಲ್ಲ ಹೈಕಮಾಂಡು. ಚರ್ಚೆಗಳು ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾದಂಥ ವಿಶ್ವಾಸ ನನಗೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು. ಕಳೆದ ಬಾರಿ ನಾನು ಅಲ್ಪ ಮತಗಳಿಂದ ಸೋತಿದ್ರು ಕೂಡ 5 ವರ್ಷ ನಾನು ಮನೇಲಿ ಕೂತಿಲ್ಲ. ಇವತ್ತು ಸಾಮಾನ್ಯ ಕಾರ್ಯಕರ್ತಳಾಗಿ, ಇವತ್ತು ಶಾಸಕರ ಪತ್ನಿ ಆದರೂ ಕೂಡ ನಾನು ಸಾಮಾನ್ಯ ಕಾರ್ಯಕರ್ತಳಾಗಿ ಜನರ ಜೊತೆಗೆ ಕೆಲಸ ಮಾಡಿದ್ದೀನಿ. ಪಾರ್ಟಿ ಕಟ್ಟುವಲ್ಲಿ ನಾನು ಮುಂಚೂಣಿಯಲ್ಲಿ ನಿಂತು ಇವತ್ತು ಏನು ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಶಾಸಕರ ಪರವಾಗಿನೂ ಕೂಡ ನಾನು ಇವತ್ತು ಕ್ಯಾಂಪೇನಿಂಗ್ ಮಾಡಿದ್ದೀನಿ. ಅವರ ಚುನಾವಣೆ ಸಂದರ್ಭದಲ್ಲೂ ಅವರು ಗೆಲ್ಲಿಸುವ ಒಂದು ನಿಟ್ಟಿನಲ್ಲಿ ನಾನು ನನ್ನ ಪತಿಯವರ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ, ಉಳಿದ ಕ್ಷೇತ್ರಗಳಲ್ಲೂ ಕೂಡ ನಾನು ಅದೇ ಕೆಲಸವನ್ನ ಮಾಡಿರುವಂತದ್ರಲ್ಲಿ ಎಲ್ಲ ಶಾಸಕರ ಬೆಂಬಲನೂ ಕೂಡ ನನ್ನ ಜೊತೆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶಾಸಕರಲ್ಲೂ ಮನವಿಯನ್ನ ಮಾಡಿದ್ದೀನಿ, ಜಿಲ್ಲೆಯ ನಾಯಕರಲ್ಲಿ ಮನವಿ ಮಾಡಿದ್ದೀನಿ, ರಾಜ್ಯದ ನಾಯಕರಿಗೆ ಮನವಿ ಮಾಡಿದ್ದೀನಿ, ಹೈಕಮಾಂಡ್ಗೂ ಕೂಡ ಮತ್ತೊಮ್ಮೆ ಅವಕಾಶವನ್ನು ನೀಡುವಂತೆ ಮನವಿ ಮಾಡಿದ್ದೀನಿ. ಆದರೆ ಮಹಿಳೆಯರು ತಾಳ್ಮೆ ತಗೋತಾ ಇಲ್ಲ. ಯಾಕೆ ಇಷ್ಟು ದಿವಸ ಆದರೂ ಅನೌನ್ಸ್ ಆಗಿಲ್ಲ ಅನ್ನುವಂಥ ಆತಂಕವನ್ನು ಇಟ್ಕೊಂಡು ಇವತ್ತು ಬೆಂಗಳೂರುವರೆಗೂ ಬಂದಿದ್ದಾರೆ. ಇವತ್ತು ಜಿಲ್ಲೆಯ ಪ್ರತಿಯೊಂದು ಮನೆಯಲ್ಲೂ ಕೂಡ ನನ್ನನ್ನು ಮನೆಮಗಳಾಗಿ ಸ್ವೀಕರಿಸಿರೋದು ನನ್ನದೊಂದು ಪುಣ್ಯ ಅಂತ ಹೇಳ್ಬೋದು. ಅವರ ಪ್ರೀತಿಗೆ ನಾನು ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕಾಗಲ್ಲ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಸೋದರಿಯಾಗಿ, ಇವತ್ತು ಮನೆಮಗಳಾಗಿ ನನ್ನನ್ನು ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರ ಪ್ರೀತಿಗೆ ನಾನು ಯಾವತ್ತೂ ಕೂಡ ಆಭಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅವರು ನಾವು ಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಇನ್ನು 2 ದಿನ ಇದೆ, ಡಿಕ್ಲೇರ್ ಆಗುತ್ತೆ. ಖಂಡಿತವಾಗ್ಲೂ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾರೆ. ಶಾಂತಿಯಿಂದ ಊರುಗಳಿಗೆ ತೆರಳಿ ಅಂತೇಳಿ ಮನವಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ನಾನು. ಕಳೆದ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ರು ಕೂಡ ಅಂದರೆ ಈಗ ಗೆಲ್ಲೋದಕ್ಕಾಗಲಿಲ್ಲ. ಸೊ ಈಗ ಪಕ್ಷ ಮತ್ತೆ ಟಿಕೆಟ್ ಕೊಡೋ ವಿಶ್ವಾಸ ತಮಗಿದೆಯಾ ಅಂತ? ಖಂಡಿತವಾಗ್ಲೂ ಪಕ್ಷ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಯಾಕಂದರೆ ನಾನು ಎಲ್ಲೂ ಕೂಡ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತು, ಅಲ್ಲೆಲ್ಲೂ ಕೂಡ ನಾನು ಅರ್ಜಿಯನ್ನು ಹಾಕಲಿಲ್ಲ. ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಎಲ್ಲೂ ಯಾವ ಕ್ಷೇತ್ರನೂ ಕೇಳಿಲ್ಲ. ನಾನು MLC ಆಗಿರ್ಬೋದು, ನಿಗಮ ಮಂಡಳಿ ಆಗಿರ್ಬೋದು, ಯಾವುದೂ ಕೇಳಿಲ್ಲ. ಎಲ್ಲಿ ಸೋತಿದೀವೋ ಅಲ್ಲಿ ಗೆಲ್ಲಬೇಕು. ಈ ಕಳೆದ ಬಾರಿ 4 ಸರಿ ಭಾಜಪ ಅಲ್ಲಿ ಗೆದ್ಕೊಂಡಿದೆ. ಈ ಬಾರಿ ನಾವು ಕಾಂಗ್ರೆಸ್ ಬಾವುಟವನ್ನು ಆರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದಲ್ಲಿ ನಾನು 5 ವರ್ಷದಿಂದನೂ ಪಾರ್ಲಿಮೆಂಟಿಗೆ ನಾನು ಪ್ರಿಪ್ರೇಷನನ್ನು ಮಾಡ್ಕೋತಾ ಇದ್ದಿದ್ದು. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇವತ್ತು ನಾನು ಗ್ರಾಮದ ಜನರಿಗೆ ಸಂಪರ್ಕವನ್ನು ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಗ್ರಾಮೀಣ ಜನರ ಒಂದು ಕಷ್ಟ ಸುಖಗಳಾಗಿರ್ಬೋದು, ನನ್ನ ಜಿಲ್ಲೆಯ ಜನರ ನೋವೇನಿದೆ ಆ ನೋವನ್ನು, ಆ ಧ್ವನಿಯನ್ನು ಪಾರ್ಲಿಮೆಂಟ್ಗೆ ನಾನು ಧ್ವನಿಯಾಗಿ ಮುಟ್ಟಿಸ್ಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿದೆ. ಜಿಲ್ಲೆಯ ಜನರ ಆಸೆ ಕೂಡ ಇವತ್ತು ನಾನು ಸಂಸದಳಾಗಿ ನಮ್ಮ ಜಿಲ್ಲೆಯ ಧ್ವನಿ ಇವತ್ತು ಸಂಸದಳಾಗಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಮುಟ್ಟಿಸ್ಬೇಕು ಅಂತೇಳಿ ಅವ್ರದ್ದು ಕೂಡ ಅದೇ ಆಸೆ ಆಗಿರೋದ್ರಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ. ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರ ಹೆಸರು ಕೇಳಿ ಬರ್ತಾ ಇದೆ. ಅಂದರೆ ಈಗ ತಮಗೆ ಅವ್ರನ್ನೇನು ಅಭ್ಯರ್ಥಿ ಮಾಡಿದ್ರೆ ತಮ್ಮ ಬೆಂಬಲ ಇರುತ್ತಾ ಅಂತ ಅವರಿಗೆ? ನೋಡಿ, ಅವರು ಅರ್ಜಿ ಹಾಕಿರೋದು ನನಗೆ ಗೊತ್ತಿಲ್ಲ, ಅವ್ರು ಕೇಳ್ತಾ ಇರೋದು ಗೊತ್ತಿಲ್ಲ. ಯಾಕಂದರೆ ಜಿಲ್ಲೆಯಲ್ಲಿ ನಾವೇ ಅದೇ ಸಮುದಾಯದ ನಾನು ಹೆಣ್ಮಗಳಿದ್ದೀನಿ. ಇವತ್ತು ಪಂಚಮಸಾಲಿ ಹೋರಾಟದಲ್ಲಾಗಿರ್ಬೋದು, ಇವತ್ತು ಮುಂಚೂಣಿ ಘಟಕದಲ್ಲಿ ನಿಂತ್ಕೊಂಡು ಹೋರಾಟವನ್ನು ಮಾಡಿದಂಥವ್ರು. ಅದ್ರ ಜೊತೆಗೇ ಇವತ್ತು ಜಿಲ್ಲೆಯಲ್ಲಿ ಸಾಮಾನ್ಯ ಕಾರ್ಯಕರ್ತಲಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ. ಇವತ್ತು ಪಕ್ಕದ ಜಿಲ್ಲೆಯಿಂದ ಇಲ್ಲಿ ಬಾಗಲಕೋಟೆಗೆ ಏನಕ್ಕೆ ಅರ್ಜಿ ಹಾಕಿದಾರೋ ನನಗೂ ಕೂಡ ಗೊತ್ತಿಲ್ಲ. ಅದು ಯಾವುದಕ್ಕೆ ಯಾವ ಮಾನದಂಡದ ಮೇಲೆ ಹಾಕಿದ್ದಾರೆ ಅಂತ ಹೇಳಿ. ನಮ್ಮ ಜಿಲ್ಲೆಯಲ್ಲೇ ಸಮರ್ಥರಿದ್ದೀವಲ್ಲ. ಮೇಡಮ್, ಕೊನೆ ಪ್ರಶ್ನೆ, ಈಗ ಒಂದು ವೇಳೆ ಪಕ್ಷ ತಮಗೆ ಟಿಕೆಟ್ ಕೊಟ್ಟದೇ ಹೋದರೆ ಸ್ವತಂತ್ರ ಅಭ್ಯರ್ಥಿಗೆ ತಾವು ಸ್ಪರ್ಧೆ ಮಾಡ್ತೀರಾ ಅಂತ? ನೋಡಿ, ಇವತ್ತು ಪಕ್ಷ ಸಂಪೂರ್ಣವಾಗಿ ಕೊಡುತ್ತೆ ಅನ್ನುವಂಥ ವಿಶ್ವಾಸವನ್ನು ನನಗಿದೆ. ಮುಂದಿನ ದಿನಮಾನದ ಮುಂದಿನ ನಡೆ ನಾನು ಮುಂದಿನ ದಿನಮಾನದಲ್ಲಿ ತಿಳಿಸ್ತೀನಿ. ಇದಿಷ್ಟು ಕೂಡ ವೀಣಾ ಕಾಶಪ್ಪನವರ ಮಾತು. ಅಂದರೆ ಈಗ ಪಕ್ಕದ ಜಿಲ್ಲೆಯಿಂದ ಬಂದವರಿಗೆ ಸರ್ಕಾರ ಮಣೆ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ನಾನು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸೋತಿದ್ರು ಕೂಡ ಛಲ ಬಿಡದೆ ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಪಕ್ಷ ಇಬ್ಬರು ನನಗೆ ಟಿಕೆಟ್ ಕೊಡುತ್ತೆ ಅನ್ನೋ ಒಂದು ವಿಶ್ವಾಸ ನನ್ನಿಂದ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸೈಯದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.